ಹಾಯ್ ವಿವರ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ಹೈದ್ರಾಬಾದಿ ಗ್ರೀನ್ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಜೊತೆಗೆ ನಾನು ಏನು ಮಾಡ್ತೀನಿ ಅದನ್ನು ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿಕೊಂಡು ತಿನ್ನಿ. ನೋಡಿ, ಹೈದ್ರಾಬಾದಿ ಗ್ರೀನ್ ಚಿಕನ್ ರೆಡಿ ಇದೆ, ಬಿಸಿ ಬಿಸಿಯಾಗಿದೆ, ಆವಿ ಹೋಗ್ತಾ ಇದೆ. ನೋಡಿ, ತಿನ್ನಬೇಕು ಅನಿಸ್ತಾ ಇದೆಯಾ? ಹಾಗಾದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಪುದೀನ ಸೊಪ್ಪು, ನಾನೊಂದು ಅರ್ಧ kg ಚಿಕನ್ ತೊಗೊಂಡಿರೋದು. ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ, ಒಂದು ಪೀಸು ಶುಂಠಿ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ, ಒಂದು 6-5 ಪೀಸು ಗೋಡಂಬಿ ತೊಗೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಅದೊಂದು ಜಾಸ್ತಿ ಬೇಕು, ಒಂದು 7-8 ಬೇಕು. ಇದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಆಯಿತಾ? ಗ್ರೀನ್ ಕಲರಾಗಿ ಮಸಾಲೆ ಬರ್ತದೆ ನೋಡಿ. ನೈಸ್ ಆದಾಗ ಗ್ರೀನ್ ಕಲರ್ ಮಸಾಲೆ ಸಿಗ್ತದೆ ನಮಗೆ. ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿ ಅಷ್ಟೇ. ಈಗ ನಾನೊಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಈ ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಹಿಂಡಿಬಿಟ್ಟು ತೆಗೆದಿಟ್ಕೊಳ್ಳಿ. ಈಗ ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಚಿಕನ್ ಮಟನ್ನೆಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿನೇ ಇರಬೇಕು ಎಣ್ಣೆ. ಇದಕ್ಕೆ ಒಂದು 2 ಪೀಸ್ ಚಕ್ಕೆ, 2 ಲವಂಗ, 1 ಏಲಕ್ಕಿ, ಇದಿಷ್ಟು ಹಾಕಿಬಿಟ್ಟು ಒಂದು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಎಣ್ಣೆಲಿ ಬಾಡಲಿ, ಅದರದ್ದೊಂದು ಕಲರ್ ಚೇಂಜ್ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅದಷ್ಟೊಂದು ಫ್ರೈ ಆಗಿ ಬರೋವಂಥ ಟೈಮಲ್ಲಿ ಈ ಗ್ರೀನ್ ಮಸಾಲೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಆ ಪೇಸ್ಟನ್ನ ಹಾಕ್ಕೊಳ್ಬೇಕು. ನೀರು ಹಾಕಬೇಡಿ, ಬರೀ ಆ ಪೇಸ್ಟನ್ನೇ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ಟವ್ದ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ನೋಡಿ, ಈ ಥರ ಎಣ್ಣೆ ಮೇಲೆ ಬಿಟ್ಟಂಗೆ ಬರಬೇಕು. ಆ ಟೈಮಲ್ಲಿ ಉಪ್ಪು ಹಾಕಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಗ್ರೀನ್ ಕಲರು ಒಂಚೂರು ಬ್ಲ್ಯಾಕಿಶ್ ಮಿಕ್ಸ್ ಆದಂಗೆ ಅನಿಸುತ್ತೆ ನಮಗೆ. ಆಗ ಮಸಾಲೆ ಫ್ರೈ ಆಗಿದೆ ಅಂತ ಅರ್ಥ. ಅದು ಫ್ರೈ ಆಗೋ ಮುಂಚೆನೇ ಹಾಕಿಬಿಟ್ರೆ ಒಂದು ಖಾರ ಥರ ಹೊಡಿತಾ ಇರುತ್ತೆ. ಇದು ಚೆನ್ನಾಗಿ ಈ ಥರ ಫ್ರೈ ಆಗಬೇಕು. ಈಗ ಮಿಕ್ಸಿ ಜಾರ್ ತೊಳೆದಂಥ ನೀರನ್ನ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕುದೀಲಿ, ಒಂದು ಫ್ರೈ ಆದಂಗೆ ಬರಲಿ. ಎಣ್ಣೆ ಬಿಟ್ಕೊಳ್ಳೋಂಗೆ ನಮಗಾಗುತ್ತೆ. ಹಂಗೆ ಬರುವಾಗಲೇ ಅದು ಕರೆಕ್ಟ್ ಮೆಜರ್. ಈ ಟೈಮಲ್ಲಿ ಚಿಕನ್ ಹಾಕ್ಕೊಳ್ಳಿ, ಆಯಿತಾ? ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಹೈದ್ರಾಬಾದಿ ಗ್ರೀನ್ ಚಿಕನ್. ಸ್ಪೈಸಿಯಾಗಿ ಒಂದೊಳ್ಳೆ ಫ್ಲೇವರಾಗಿ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಗೋಡಂಬಿ ಬೇಕಾದರೆ ಇನ್ನೂ ಜಾಸ್ತಿ ಹಾಕ್ಬೋದು, ಆದರೆ ಸ್ವಲ್ಪ ಖಾರ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ನಾನೊಂದು 5-6 ಹಾಕಿದ್ದೀನಿ ಅಷ್ಟೇ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಬೇಕು. ಆ ಮಿಕ್ಸಿ ಜಾರ್ ತೊಳೆದ್ರಲ್ಲ, ಅದಷ್ಟೇ ನೀರು. ಮುಚ್ಚಿಡಿ, ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಅದನ್ನ ಚೆನ್ನಾಗಿ ಬೇಯಿಸಿ ಬೆಂದು ಬರಲಿ. ಈ ಥರ ನಮಗೆ ಗೊತ್ತಾಗುತ್ತೆ ಅದು ಬೆಂದಿದೆಯಾ ಅಂತ ಗೊತ್ತಾಗಬೇಕು. ಅಂದರೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಚಿಕನ್ ಪೀಸ್ ತೊಗೊಂಡು ಬೆರಳೆಲ್ಲ ಅಮ್ಕಿದ್ರೆ ತಕ್ಷಣ ಅದು ಓಪನ್ ಆಗ್ತದೆ. ಹಂಗೆ ಓಪನ್ ಆದರೆ ಬೆಂದಿದೆ ಅಂತ ಅರ್ಥ. ನೋಡಿ, ಹಿಂಗೆ ಬೆಂದಾಗ ನೋಡಿ ಕಲರ್ ಚೇಂಜ್ ಆಯಿತು. ನೋಡಿ, ಗ್ರೀನಿಗೆ ಒಂದು ಬ್ಲ್ಯಾಕ್ ಮಿಕ್ಸ್ ಬರುತ್ತೆ, ಹಂಗೆ ಬಂದು ಗ್ರೀನೂ ಕಾಣುತ್ತೆ, ಡಾರ್ಕ್ ಗ್ರೀನ್ ಥರ ಅನಿಸುತ್ತೆ ಒಂಥರ. ಹಾಗೆ ಚಿಕನ್ ಚೆಂದ ಬೆಂದು ಬರುತ್ತೆ ನೀರೆಲ್ಲ ಮುಗಿದ್ಮೇಲೆ. ಅದನ್ನು ಈಗ ಸರ್ವ್ ಮಾಡ್ಕೊಳ್ಳಿ. ಚಪಾತಿ ಜೊತೆ, ಪರೋಟ, ಪೂರಿ, ರೈಸ್, ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ಸ್ಪೈಸಿಯಾಗಿ ಎಕ್ಸಲೆಂಟ್ ಆಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.